ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಸ್ಮಾರ್ಟ್ ದೇವಿ ಸ್ಮಾರ್ಟ್. ನಾನು ತಿನ್ನೋ ಖಾರ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಮನೇಲಿ ಒಡ್ಸಿರೋ ಖಾರನ ಯಾವ ಥರ ತಿಂತೀನಿ ನಾನು ಊಟದ ಜೊತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಬಿಸಿ ಬಿಸಿ ಇಡ್ಲಿ ತೊಗೊಂಡು ಅರ್ಧ ಗ್ಲಾಸ್ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬಿಸಿ ಬಿಸಿ ತುಪ್ಪ ಬಿಸಿ ಇಡ್ಲಿ ಈ ಥರ ಹಾಕಬೇಕು. ಚೆನ್ನಾಗಿ ಜಾಸ್ತಿ ಹಾಕ್ಕೊಬೇಕು ತುಪ್ಪನ ಜಾಸ್ತಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತೀನಿ ಅನ್ನೋದನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಮನೆಯಲ್ಲೇ ಓಡಿಸಿರೋ ಪ್ಯೂರ್ ಖಾರ ಪುಡಿ. ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ವ, ಖಾರ ಮೆಣಸಿನ್ಕಾಯಿ, ಆ ಖಾರ ಮೆಣಸಿನ್ಕಾಯಿ ಓಡಿಸಿರೋ ಖಾರ ಇದು ಪ್ಯೂರ್. ಇದರಲ್ಲಿ ಏನು ಧನಿಯಾಗಿನ್ನ ಏನು ಮಿಕ್ಸ್ ಮಾಡಲ್ಲ, ನಾವು ಡೈರೆಕ್ಟಾಗಿ ಹಂಗೆ ಓಡಿಸಿರ್ತೀವಿ. ಅಚ್ಚ ಖಾರ ಪುಡಿನ ಒಂದು 2 ಸ್ಪೂನ್ ಹಾಕ್ಕೊಂಡ್ಬಿಡ್ತೀನಿ ನಾನು ಮೇಲಿಂದ. ಇಷ್ಟು 5 ಇಡ್ಲಿಗೆ ಮಾತ್ರ ಅಷ್ಟು ಹಾಕ್ಕೊಂಡಿನಿ. ಸ್ವಲ್ಪ ಉಪ್ಪು. ನಾನು ಸಾಂಬಾರಲ್ಲಿ ಹಾಕಿದ್ರೆ ಮಾತ್ರ ಎಲ್ಲರಿಗೂ ಸೇರಿಸಿ ಹಾಕಿದ್ರೆ 1 ಸ್ಪೂನ್ ಹಾಕ್ತೀನಿ, ಯಾಕಂದರೆ ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ ಅಂತ. ನಾನು ಸಪ್ರೇಟಾಗಿ ತಿಂದಲ್ಲಿ ಒಂದು ಸತಿ ತಿಂದರೆ 2 ಸ್ಪೂನ್ ಖಾರ ಹಾಕ್ಕೊತೀನಿ. ಚಟ್ನಿನ ಸಾಂಬಾರ ಇದ್ರ ಜೊತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದ್ರ ಜೊತೆ ಇವತ್ತು ಚಟ್ನಿ ಮಾಡಲಿಲ್ಲ, ಯಾಕೆಂದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಕಡಲೆ ಬೀಜ ಖಾಲಿ ಆಗಿಬಿಟ್ಟಿತ್ತು. ನೆನ್ನೆ ಥರದ್ದು ಮರ್ತೋಗ್ಬಿಟ್ಟಿದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದು ಸಾಂಬಾರು ಮಾಡಿಬಿಟ್ಟೆ. ಚಟ್ನಿ ಸೈಡಲ್ಲಿ ಇಟ್ಬಿಟ್ಟು, ಇನ್ನು ಚಟ್ನಿ ಐಟಮ್ ಹೆಂಗೋ ಇಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿಬಿಟ್ಟೆ. ಇಡ್ಲಿ ಸಾಂಬಾರು ನೀರು ಥರ ಮಾಡಬಾರ್ದು, ಇಡ್ಲಿಗೋಸ್ಕರ ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಸಾಂಬಾರು. ಸೂಪರಾಗಿರುತ್ತೆ ಇಡ್ಲಿ ಖಾರ ತುಪ್ಪ ಹಾಕಿರೋ ಇಡ್ಲಿನ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಮಧ್ಯಾಹ್ನ ಮಾವಿನಕಾಯಿ ಕಟ್ ಮಾಡಿದ್ದೆ, ಉಪ್ಪು ಖಾರ ಹಾಕ್ಕೊಂಡು ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿಂದೀವಿ. ಸೀಸನ್ ಮುಗಿಯೋಕೆ ಬಂತು, ಈ ಸಲ ಜಾಸ್ತಿ ತಿಂದಿಲ್ಲ ಮ್ಯಾಂಗೋ ಅಂತ ಅನಿಸ್ಬಿಟ್ಟು. ಹಾಗೆ ಅಡುಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅಡುಗೆ ಬಗಾರ ರೈಸ್ ಮಾಡಿದ್ದೆ. ಬಗಾರ ರೈಸ್ ಮಾಡಿ ಅದ್ರ ಜೊತೆ ಸಾರೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆಲೂ ಮಸಾಲ ಕರಿ ಮಾಡಿದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ತಟ್ಟೆಗೆ ಹಾಕ್ತೀನಿ, ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿ ಬಂತು, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡಿ. ಈ ಬಗಾರ ರೈಸ್ ಜೊತೆ ಈ ಆಲೂ ಮಸಾಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿತ್ತು. ಸುಲಭವಾಗಿ ಆಗೋಗುತ್ತೆ ಅಂತ ಕುಕ್ಕರಲ್ಲಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿದೆ. ನಮ್ಮ ರ್ಯಾಬಿಟ್ಗೆ ಏನಾಗಿದೆ ಅಂತ ನಾನಂತೂ ಶಾಕ್ ಆಗೋಗಿದ್ದೀನಿ. ರ್ಯಾಬಿಟ್ನ ನೋಡಿದ್ರೆ ಅಂತ ಕೂಗಿದ ತಕ್ಷಣ ಎದ್ದುಬಿಟ್ಟು ಓಡ್ ಬರ್ತಾ ಇದೆ. ಮಲಗಿತ್ತು, ಕೂಗಿದ ತಕ್ಷಣ ಎದ್ದು ಓಡ್ ಬಂದಿದೆ. ಅದಕ್ಕೂ ಒಂದು ಬೀಟ್ರೂಟ್ ಹಾಕ್ಬಿಟ್ಟಿದ್ದೀನಿ, ತಿಂತಾ ಇದೆ. ಅದರದ್ದು ನಮ್ಮ ಜೊತೆ ಊಟ ಮುಗಿಯಿತು. ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನಿಮ್ಗೆ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಫಾಲೋ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರುತ್ತೆ.